ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ ಮತ್ತು ಅವರಿಗೂ ಹೇಳಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ. ನಾವಿವತ್ತು ನೋಡ್ತಾ ಇದ್ದೀವಿ ಗಣಿತ ಪ್ರಕಾಶ 6ನೇ ತರಗತಿಯ ಗಣಿತ ಅಧ್ಯಾಯ 1 ಗಣಿತದಲ್ಲಿ ವಿನ್ಯಾಸಗಳು ಭಾಗ 3 ಅಂದ್ರೆ ಪಾರ್ಟ್ 3 ನೋಡ್ತಾ ಇದ್ದೀವಿ. ಪಾರ್ಟ್ 2 ಆಲ್ರೆಡಿ ನೋಡಿದ್ದೇವೆ. ಸೊ ಇವತ್ತು ನೋಡೋಣ ಪಾರ್ಟ್ 3 ಅಭ್ಯಾಸ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ, ಅದು ಕೂಡ ನ್ಯೂ ಸಿಲೆಬಸ್ ಪ್ರಕಾರ. ಕಂಡು ಹಿಡಿಯಿರಿ. ಮೊದಲನೇ ಪ್ರಶ್ನೆ ಏನಿದೆ? ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕೃತಿಯ ಬಾಹುಗಳ ಸಂಖ್ಯೆಯನ್ನು ಎಣಿಸಿ. ನೀವು ಯಾವ ಸಂಖ್ಯಾ ಶ್ರೇಣಿಯನ್ನು ಪಡೆಯುವಿರಿ? ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿ ಪ್ರತಿ ಆಕೃತಿಯಲ್ಲಿರುವ ಶೃಂಗಗಳ ಸಂಖ್ಯೆಯ ಬಗ್ಗೆ ಏನು ಹೇಳುವಿರಿ? ನೀವು ಅದೇ ಸಂಖ್ಯೆಯ ಶ್ರೇಣಿಯನ್ನು ಪಡೆಯುವಿರಾ? ಇದು ಏಕೆ ಹೀಗಾಗುತ್ತೆ ಎಂಬುದನ್ನು ವಿವರಿಸಿರಿ ಅಂತ ಹೇಳಿದ್ದಾರೆ. ನೋಡಿ, ನಿಯಮಿತ ಬಹುಭುಜಾಕೃತಿಗಳು ಇದನ್ನ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಅಲ್ಲದೆ ತಗೊಂಡಿದ್ದೀನಿ ನಾನು. ಬಾಹುಗಳು 3 ಇವೆ, ಯಾದರಲ್ಲಿ? ತ್ರಿಕೋನದಲ್ಲಿ. ಅದಾದ್ಮೇಲೆ ಶೃಂಗಗಳು ಕೂಡ 3 ಇವೆ. 1, 2, 3. ಶೃಂಗ ಅಂದ್ರೆ ಕೊನೆಯ ಬಿಂದು, ಅಂದ್ರೆ 2 ಬಾಹುಗಳು ಕೂಡುವ ಅಥವಾ ಸಂಗಮ ಆಗುವ ಜಾಗ, ಇದು ಶೃಂಗಗಳು. 3 ಶೃಂಗಗಳು 3 ಬಾಹುಗಳು, 4 ಬಾಹುಗಳು 4 ಶೃಂಗಗಳು, 5 ಬಾಹುಗಳು 5 ಶೃಂಗಗಳು. ಅಂದ್ರೆ ಸಮಮಿತಿ ನಿಯಮಿತ ಬಹುಭುಜಾಕೃತಿಗಳಲ್ಲಿ ಏನಾಗುತ್ತಂದ್ರೆ ಬಾಹುಗಳು ಈಸ್ ಈಕ್ವಲ್ ಟು ಶೃಂಗಗಳು ಅಂತ ಹೇಳಬಹುದು. ಸೊ ಇದ್ರ ಉತ್ತರ ಇನ್ನು ಮುಂದೆ ನೋಡೋಣ. ಉತ್ತರ: ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿ ಪ್ರತಿ ಆಕೃತಿಯ ಬಾಹುಗಳ ಸಂಖ್ಯೆಯನ್ನು ಎಣಿಸಿದಾಗ ಇಲ್ಲಿ ಬಾಹುಗಳನ್ನ ಎಣಿಸಬೇಕು. ಪಡೆಯುವ ಸಂಖ್ಯಾ ಶ್ರೇಣಿ 3, 4, 5, 6, 7, 8, 9, 10. ಆಯ್ತಾ? ಅದಾದ್ಮೇಲೆ ಹೌದು, ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕೃತಿಯ ಶೃಂಗಗಳ ಸಂಖ್ಯೆಯನ್ನು ಎಣಿಸಿದಾಗ ಅದೇ ಸಂಖ್ಯಾ ಶ್ರೇಣಿಯನ್ನು ಪಡೆಯುತ್ತೇವೆ. ಎಲ್ಲಿ? ಬಹುಭುಜಾಕೃತಿಗಳಲ್ಲಿ ಆಕೃತಿಗಳ ಶೃಂಗಗಳ ಸಂಖ್ಯೆ. ಮೊದಲು ನಾವು ಬಾಹುಗಳ ಸಂಖ್ಯೆಯನ್ನು ಪಡೆದ್ವಿ, ಅದಾದ್ಮೇಲೆ ನಾನೇನ್ ಮಾಡಿದೆ? ಶೃಂಗಗಳನ್ನ ಎಣಿಕೆ ಮಾಡಿದೆ. ಅದು ಕೂಡ ಅದೇ ಸಂಖ್ಯಾ ಶ್ರೇಣಿಯನ್ನು ಪಡೆಯುತ್ತೇವೆ. ಪಡೆಯುವ ಸಂಖ್ಯಾ ಶ್ರೇಣಿ ಇದು ಶೃಂಗಗಳನ್ನ ಎಣಿಸಿದ ಮೇಲೆ ಪಡೆಯುವ ಸಂಖ್ಯಾ ಶ್ರೇಣಿ 3, 4, 5, 6, 7, 8, 9, 10. ಇದಕ್ಕೆ ಅವ್ರೇನ್ ಕೇಳಿದ್ದಾರೆ? ಇದು ಏಕೆ ಹೀಗಾಗುತ್ತದೆ ಎಂಬುದನ್ನು ವಿವರಿಸಬಲ್ಲಿರಾ? ಏಕೆಂದರೆ ನಿಯಮಿತ ಬಹುಭುಜಾಕೃತಿಗಳಲ್ಲಿ ಬಾಹುಗಳ ಸಂಖ್ಯೆಗಳು ಶೃಂಗಗಳ ಸಂಖ್ಯೆಗಳಿಗೆ ಸಮನಾಗಿರುತ್ತವೆ. ಅದಕ್ಕೆ ನಾವು ಒಂದೇ ರೀತಿಯ ಸಂಖ್ಯಾ ಶ್ರೇಣಿಯನ್ನು ಪಡೆಯುತ್ತೇವೆ. ತಿಳಿತಲ್ವಾ? ಸೊ ಇದು ಮೊದಲನೇ ಪ್ರಶ್ನೆಯ ಉತ್ತರ. ಅದೇ ರೀತಿ ಇನ್ನು ಎರಡನೇ ಪ್ರಶ್ನೆ, ಪೂರ್ಣ ನಕ್ಷೆ ಅಂದ್ರೆ ರೇಖಾಚಿತ್ರಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕಾರದಲ್ಲಿನ ರೇಖೆಗಳ ಸಂಖ್ಯೆಯನ್ನು ಎಣಿಸಿ. ನೀವು ಯಾವ ಸಂಖ್ಯಾ ಶ್ರೇಣಿಯನ್ನು ಪಡೆಯುವಿರಿ? ಏಕೆ ಎಂದು ವಿವರಿಸಬಲ್ಲಿರಾ ಅಂತ ಇದೆ. ಪೂರ್ಣ ನಕ್ಷೆಗಳು ಇದನ್ನ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಈ ನಕ್ಷೆ. ಉತ್ತರ: ಪೂರ್ಣ ನಕ್ಷೆಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕಾರದಲ್ಲಿನ ರೇಖೆಗಳು ಸಂಖ್ಯೆಯನ್ನು ಎಣಿಸಿದರೆ ನಮಗೆ ಸಿಗುವ ಸಂಖ್ಯಾ ಶ್ರೇಣಿಯು 1, 3, 6, 10, 15. ಅಂದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು? ರೇಖೆಗಳನ್ನ ಎಣಿಕೆ ಮಾಡ್ಬೇಕು. ಮೊದಲನೇದ್ರಲ್ಲಿ ಎಷ್ಟಿದೆ? 1 ಆಯ್ತಾ? 1, 2, 3 ಬರ್ದ್ವಾ? ಇನ್ನು ಇಲ್ಲಿ ನೋಡಿ, 1, 2, 3, 4, 5, 6. ಅಂದ್ರೆ 2 ಬಿಂದುಗಳ ಮಧ್ಯೆ ಯಾವ್ದು ಕೂಡಿರುತ್ತಲ್ಲ ರೇಖೆ, ಅದನ್ನ ತಗೊಳ್ಬೇಕು. ಇದನ್ನ 1, 2, 3, 4 ಅಂತ ತಗೊಳಂಗಿಲ್ಲ. 1, 2, 3, 4. ಅದಾದ್ಮೇಲೆ 2 ಕರ್ಣಗಳು 1, 2, 4 + 2 ಎಷ್ಟಾಯ್ತು? 6. ಅದಾದ್ಮೇಲೆ ಇಲ್ಲಿ ಬಿಂದುಗಳಿಂದ ಬಿಂದುಗಳಿಗೆ 1, 2, 3, 4, 5, 6, 7, 8, 9, 10. ಅಂದ್ರೆ ಬಿಂದುಗಳಿಂದ ಬಿಂದುಗಳಿಗೆ ಮಾತ್ರ ತಗೊಳ್ಬೇಕು. ನೋಡಿ, 1, 2 ಆಯ್ತಾ? 3, 4, 5, 6, 7, 8, 9, 10 ಬರುತ್ತೆ. ಇದರಲ್ಲಿದ್ದ ಲೈನ್ಗಳು 15 ಬರುತ್ತೆ. ಸೊ ನಾವಿನ್ನು ವಿವರಣೆ ನೋಡೋಣ, ಈ ಶ್ರೇಣಿ ಹೇಗೆ ಬಂತಂತ. ನಾವು ಇಲ್ಲಿ ಪಡೆಯುವ ಸಂಖ್ಯಾ ಶ್ರೇಣಿಯನ್ನು ಗಮನಿಸಿದರೆ ಇದು ತ್ರಿಕೋನೀಯ ಸಂಖ್ಯಾ ಶ್ರೇಣಿ ಆಗಿದೆ.
ಏಕೆಂದರೆ ನಾವು ಯಾವುದಾದರೂ 3 ಬಿಂದುಗಳನ್ನು ಕೂಡಿದರೆ ನಮಗೆ ತ್ರಿಕೋನ ಸಿಗುತ್ತದೆ. ಅಂದ್ರೆ ಮೊದಲನೇದೊಂದು ಬಿಟ್ಟು ಒಂದು ಇಲ್ಲಿಂದ ಇಲ್ಲಿ ಹೋಗಿ ಇಲ್ಲಿಂದ ಇಲ್ಲಿ ಒಂದು ಇಲ್ಲಿಂದ 3 ಬರುತ್ತೆ, ತ್ರಿಕೋನ ಸಂಖ್ಯಾ ಶ್ರೇಣಿ ಸಿಗುತ್ತದೆ. 3 ಬಿಂದುಗಳನ್ನ ಕೂಡಿದರೆ ನೋಡಿ, ಈ 1 2 3 ಕೂಡಿದ್ರೆ ತ್ರಿಕೋನ ಸಿಗುತ್ತೆ. ಈ ಕಡೆನೂ ತ್ರಿಕೋನ ಸಿಗುತ್ತೆ. ಇಲ್ಲಿ ನೋಡಿ ಬೇಕಾದ್ರೆ 3, ಅದಾದ್ಮೇಲೆ ಇವು 3 ಕೂಡಿ, ಅದಾದ್ಮೇಲೆ ಇವು 3 ಕೂಡಿಸಿದ್ರೂ ತ್ರಿಕೋನ ಬರುತ್ತೆ. ಇದು ಎರಡನೇ ಪ್ರಶ್ನೆಯ ಉತ್ತರವಾಗಿತ್ತು. ಅದೇ ರೀತಿ ಇನ್ನು ಮೂರನೇ ಪ್ರಶ್ನೆ, ಜೋಡಿಸಲಾದ ವರ್ಗಗಳ ಶ್ರೇಣಿಯು ಪ್ರತಿ ಆಕಾರದಲ್ಲಿ ಎಷ್ಟು ಚಿಕ್ಕ ವರ್ಗಗಳಿವೆ? ಇದು ಯಾವ ಸಂಖ್ಯಾ ಶ್ರೇಣಿಯನ್ನು ನೀಡುತ್ತದೆ, ಏಕೆ ಎಂದು ವಿವರಿಸಬಲ್ಲಿರಾ? ಉತ್ತರ, ಚಿತ್ರದಲ್ಲಿ ಸಣ್ಣ ಚೌಕಗಳಿರುವ ದೊಡ್ಡ ಚೌಕಗಳನ್ನು ನೋಡೋಣ. ಅಂದ್ರೆ ಇದು ಮೊದಲನೇದು ಚಿಕ್ಕ ಚೌಕ ಇದೆ, ಇದು ದೊಡ್ಡ ಚೌಕದಲ್ಲಿ 1 2 3 4 ಚೌಕಗಳಿವೆ. ಅದನ್ನ ನೋಡೋಣ. ಪ್ರತಿ ಆಕಾರದಲ್ಲಿರುವ ಚಿಕ್ಕ ಚೌಕಗಳ ಸಂಖ್ಯೆ. ಮೊದಲನೇ ಆಕಾರದಲ್ಲಿ ಎಷ್ಟಿದೆ? 1 ಚೌಕವಿದೆ. ಎರಡನೇ ಆಕಾರದಲ್ಲಿ 2 × 2 4 ಆಗುತ್ತೆ, 4 ಚೌಕ. ಮೂರನೇದರಲ್ಲಿ 3 × 3 9 ಬರುತ್ತೆ. ನಾಲ್ಕನೇದರಲ್ಲಿ 4 × 4, ಐದನೇದರಲ್ಲಿ 5 × 5 25 ಚೌಕ ಬರುತ್ತದೆ. ಅದೇ ರೀತಿ ನಾವು ಮುಂದೆ ನೋಡೋಣ. ಆದ್ದರಿಂದ ಇದು ವರ್ಗ ಸಂಖ್ಯೆಗಳ ಶ್ರೇಣಿ, ಪರ್ಫೆಕ್ಟ್ ಸ್ಕ್ವೇರ್ಸ್ ಆಗಿದೆ. ಅಂದರೆ 1 1 ರ ಘಾತ 2, 2 ರ ಘಾತ 2, 3 ರ ಘಾತ 2, 4 ರ ಘಾತ 2, 5 ರ ಘಾತ 2. ಅಂತಿಮವಾಗಿ ಉತ್ತರ, ಪ್ರತಿ ಆಕಾರದಲ್ಲಿರುವ ಚಿಕ್ಕ ಚೌಕಗಳ ಸಂಖ್ಯೆ 1 4 9 16 25. ಇವೆಲ್ಲ ಇಲ್ಲಿದೆ ನೋಡಿ ವರ್ಗ ಸಂಖ್ಯೆಗಳು. ಇದು ವರ್ಗ ಸಂಖ್ಯೆಗಳ ಶ್ರೇಣಿಯಾಗಿದೆ, ಏಕೆಂದರೆ ಪ್ರತಿಯೊಂದು ಸಂಖ್ಯೆಯು ಯಾವುದೇ ನೈಸರ್ಗಿಕ ಸಂಖ್ಯೆಯ ವರ್ಗ ಆಗಿದೆ. ಯಾವುದೇ ನೈಸರ್ಗಿಕ ಅಂದ್ರೆ ಇಲ್ಲೆಲ್ಲ ಬರೋದೆಲ್ಲ ನೈಸರ್ಗಿಕ ವರ್ಗ ಸಂಖ್ಯೆಗಳೇ ಆಗಿರುತ್ತದೆ. ಅದೇ ರೀತಿ ಇನ್ನು ಮುಂದೆ 4, ಜೋಡಿಸಲಾದ ತ್ರಿಭುಜಗಳ ಶ್ರೇಣಿಯು ಪ್ರತಿ ಆಕಾರದಲ್ಲಿ ಎಷ್ಟು ಚಿಕ್ಕ ತ್ರಿಭುಜಗಳಿವೆ? ಇದು ಯಾವ ಸಂಖ್ಯಾ ಶ್ರೇಣಿಯನ್ನು ನೀಡುತ್ತದೆ, ಏಕೆ ಎಂದು ವಿವರಿಸಬಲ್ಲಿರಾ? ಸುಳುಹು, ಶ್ರೇಣಿಯ ಪ್ರತಿ ಆಕಾರದಲ್ಲಿ ಪ್ರತಿ ಅಡ್ಡ ಸಾಲಿನಲ್ಲಿ ಎಷ್ಟು ತ್ರಿಭುಜಗಳಿವೆ? ಉತ್ತರ, ಪ್ರತಿ ಅಡ್ಡ ಸಾಲಿನಲ್ಲಿ ಒಂದು ತ್ರಿಭುಜ ಇದೆ. 1 2 3 4, 1 2 3 4 5 6 7 8 9. ಮೊದಲನೇ ಆಕಾರ 1 ಇದೆ, ಎರಡನೇ ಆಕಾರ 4 ಇದೆ, ಮೂರನೇ ಆಕಾರ 9, ನಾಲ್ಕನೇದು 16, ಐದನೇದು 25 ಇದೆ. ಆದ್ದರಿಂದ ಸಿಗುವ ವರ್ಗಗಳ ಶ್ರೇಣಿ 1 4 9 16 15. ಏಕೆಂದರೆ ಜೋಡಿಸಲಾದ ತ್ರಿಭುಜಗಳ ಶ್ರೇಣಿಯ ಪ್ರತಿ ಆಕಾರದಲ್ಲಿನ ಚಿಕ್ಕ ತ್ರಿಭುಜಗಳನ್ನು ಎಣಿಸಿದರೆ ನಮಗೆ ಸಿಗುವ ಸಂಖ್ಯಾ ಶ್ರೇಣಿಯು ಪೂರ್ಣ ವರ್ಗಗಳ ಶ್ರೇಣಿ ಆಗಿರುತ್ತದೆ. ಇವೇನಾಗಿರ್ತವಪ್ಪ ಅಂತಂದ್ರ ಪೂರ್ಣ ವರ್ಗಗಳ ಶ್ರೇಣಿ ಆಗಿರುತ್ತವೆ. ನಾವು ಅದನ್ನು ಹೀಗೂ ಕೂಡ ಬರೆಯಬಹುದು. 1 ಸ್ಕ್ವೇರ್ 2, 2 ರ ಘಾತ 2, 3 ರ ಘಾತ 2, 4 ರ ಘಾತ 2, 5 ರ ಘಾತ 2 ಅಂತಾನು ಕೂಡ ಬರೀಬಹುದು. 1 4 9 16 25. ಇವು ಪರ್ಫೆಕ್ಟ್ ಇದಾಗಿರುತ್ತೆ. ಏನಂದ್ರೆ ನಮಗೆ ಸಿಗುವ ವರ್ಗಗಳ ಶ್ರೇಣಿ ಆಗಿರುತ್ತದೆ. ಅದೇ ರೀತಿ 5, ಕೊಚ್ ಹಿಮಚುಕ್ಕೆಯ ಶ್ರೇಣಿಯಲ್ಲಿ ಒಂದು ಆಕಾರದಿಂದ ಮುಂದಿನ ಆಕಾರಕ್ಕೆ ಹೋಗಲು ಪ್ರತಿ ರೇಖಾಖಂಡ ಒಂದು ಲೈನ್ ಕೊಡ್ತಾರೆ ಮತ್ತು ರೇಖಾಖಂಡವನ್ನು ಒಂದು ವೇಗ ತಡೆ ಅಂದ್ರೆ ಒಂದು ಉಬ್ಬು ಬರುತ್ತೆ ಇಂದ ಬದಲಾಯಿಸಲಾಗುತ್ತಿದೆ. ಒಬ್ಬರು ಇದನ್ನು ಹೆಚ್ಚು ಹೆಚ್ಚು ಬಾರಿ ಮಾಡುತ್ತಿರುವಂತೆ ಬದಲಾವಣೆಗಳು ಅತಿ ಚಿಕ್ಕ ರೇಖಾಖಂಡಗಳಿಗೆ ಇನ್ನಷ್ಟು ಚಿಕ್ಕದಾಗುತ್ತವೆ. ಕೋಚ್ ಹಿಮಚಕ್ಕೆಯ ಪ್ರತಿ ಆಕಾರದಲ್ಲಿ ಒಟ್ಟು ಎಷ್ಟು ರೇಖಾಖಂಡಗಳಿವೆ? ಇದಕ್ಕೆ ಅನುರೂಪವಾದ ಸಂಖ್ಯಾ ಶ್ರೇಣಿ ಯಾವುದು? ಉತ್ತರ 3 12 48. ಅಂದರೆ 4 ರ ಘಾತಗಳ 3ರಷ್ಟು ಇರುತ್ತದೆ. ಈ ಶ್ರೇಣಿಯನ್ನು ಕೋಷ್ಟಕ 1ರಲ್ಲಿ ತೋರಿಸಲಾಗಿಲ್ಲ. ಸೊ ಅದರ ಉತ್ತರ ನೋಡೋಣ. ಇದು ಕೋಚ್ ಹಿಮಚಕ್ಕೆ ಕೊಟ್ಟಿದ್ದಾರೆ, ಅಲ್ಲಿ ಮೇಲ್ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಸೊ ಉತ್ತರ ನಾವು ನೋಡೋಣ. 1 2 3 1 2 3 4 5 6 7 8 9 10 11 12 12 ಆಯ್ತಲ್ವಾ? ಉತ್ತರ ಇದೇ ರೀತಿ ಎಣಿಸ್ಕೊಂಡು ಹೋಗ್ಬೇಕು. ಸೊ ನಾನು ಇಲ್ಲಿ ಬರೆದಿದ್ದೇನೆ. ಉತ್ತರ, ಕೋಚ್ ಹಿಮಚಕ್ಕೆಯ ರೇಖಾಖಂಡಗಳನ್ನು ಎಣಿಸಿದರೆ ನಮಗೆ ಸಿಗುವ ಶ್ರೇಣಿಯು 3 12 48 192. ಇದೇ ರೀತಿ ಈ ಶ್ರೇಣಿಯು ಮುಂದುವರಿಯುತ್ತದೆ. ಅಂದ್ರೆ ಇದು ಹೀಗೆ ಮುಂದುವರ್ಕೊಂಡು ಹೋಗುತ್ತದೆ. ಇದಕ್ಕೆ ಅನುರೂಪವಾದ ಶ್ರೇಣಿ 3 12 48 192 ಐತಲ್ವಾ? ಈ ಶ್ರೇಣಿಯನ್ನು ಹೇಗೆ ಬರಿತೀವಿ ಅಂದ್ರೆ ಮೊದಲನೇ ಸಂಖ್ಯೆ ಸ್ಥಿರವಾಗಿರುತ್ತದೆ. ಆಯ್ತಾ? ಅದಾದ್ಮೇಲೆ ಎರಡನೇದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಎರಡನೇ ಸಂಖ್ಯೆ ಸಿಗ್ಬೇಕಾದ್ರೆ ಈ ಮೊದಲನೇದಕ್ಕೆ 4ರಿಂದ ಗುಣಿಸಬೇಕು.
ನೋಡಿ, ಮೊದಲನೇ ಸಂಖ್ಯೆ ಸ್ಥಿರವಾಗಿರುತ್ತದೆ. ನಂತರ ನಾವು ಎರಡನೇ ಸಂಖ್ಯೆಯನ್ನು ಪಡೆಯಲು ಅಂದ್ರೆ 12 ಪಡೆಯಲು ಮೊದಲನೇ ಸಂಖ್ಯೆಗೆ 4ರಿಂದ ಗುಣಿಸಬೇಕು. 3ಕ್ಕೆ 4ರಿಂದ ಗುಣಿಸಿದಾಗ 3 4 12. ಅದಾದ್ಮೇಲೆ ಇದೇ ರೀತಿ ಈ 48 ಪಡಿಬೇಕಾದ್ರೆ ನೋಡಿ, ಇಲ್ಲಿ ಅದೇ ರೀತಿ ಎರಡನೇ ಸಂಖ್ಯೆಗೆ ಮತ್ತೆ 4ರಿಂದ ಗುಣಿಸಿದಾಗ 12ಕ್ಕೆ 4ರಿಂದ ಗುಣಿಸಿದಾಗ 48 ಬರುತ್ತದೆ. ನಮಗೆ ಮೂರನೆಯ ಸಂಖ್ಯೆ ದೊರೆಯುವುದು. ಈತಲ್ವಾ? ಸೊ 4ರಿಂದ ಗುಣಿಸಿಕೊಂಡು ಹೋಗಬೇಕು. ಸೊ ಇಲ್ಲಿಗೆ ಈ ಪಾಠ ಮುಗಿದಿರುತ್ತದೆ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎರಡನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಕೂಡ ಹಾಕುತ್ತೇವೆ. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೂಡ ಮಾಡಿರಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಭೇಟಿಯಾಗೋಣ.